ಎಲ್ರು ಹೇಳ್ತಾರೆ ಉರಿಯೋ ಬೆಂಕಿ ಯಾವತ್ತೂ ಸವಾಲ್ ಹಾಕಲ್ಲ ಅಂತ. ಅದು ಯಾರನ್ನು ಏನು ಬೇಡೋದಿಲ್ಲ. ಅದು ಬರೀ ಜ್ವಾಲೆಯನ್ನು ಕಾಯುತ್ತಿರುತ್ತದೆ. ಸಮಯದ ಜೊತೆ ಅದು ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತೆ. ಅದರ ಮುಖವೂ ಬದಲಾಗತ್ತೆ, ಆದರೆ ಮನಸ್ಸು ಮಾತ್ರ ಯಾವತ್ತೂ ಬದಲಾಗುವುದಿಲ್ಲ. ಬೆಂಕಿಯು ಬೇರೆಯವರಿಗೋಸ್ಕರ ಹತ್ತಿ ಉರಿಯುತ್ತಿದ್ದರೆ ಅದೇ ಬೆಂಕಿ ಅದರ ಹಕ್ಕನ್ನು ಕೇಳಲು ಒಂದು ದಿನ ವಾಪಸ್ ಬಂದೇ ಬರುತ್ತೆ. ಇವತ್ತಿನ ಈ ರಾತ್ರಿ ಕೂಡ ಹೀಗೇ ಆಗಿದೆ. ಮುಖ್ಯವಾದ ಘಾಟಿನ ಸ್ವಲ್ಪ ದೂರದಲ್ಲಿದ್ದ ಒಂದು ಸ್ಮಶಾನದಲ್ಲಿ ಬೆಂಕಿಯು ಹತ್ತಿ ಉರಿಯುತ್ತಿತ್ತು. ಸುಮಾರು ಕಟ್ಟಿಗೆಗಳನ್ನು ಉಪಯೋಗಿಸಿ ಹತ್ತಿಕೊಂಡಿದ್ದ ಬೆಂಕಿಯಲ್ಲಿ ಒಂದು ಚಿತೆಯು ತನ್ನ ಕೊನೆಯ ಉಸಿರನ್ನು ಬಿಡುತ್ತಿದೆ. ಜೋರಾಗಿ ಉರಿಯುತ್ತಿದ್ದ ಬೆಂಕಿಯ ಮುಂದೆ ಒಬ್ಬ ಅಘೋರಿಯು ಕೂತಿರ್ತಾನೆ. ಕಣ್ಣನ್ನು ಮುಚ್ಚಿಕೊಂಡು ಬಾಯಲ್ಲಿ ಏನು ಮಂತ್ರಗಳನ್ನು ಹೇಳ್ತಾ ಕೈಯಲ್ಲಿ ಭಸ್ಮವನ್ನು ಹಿಡಿದು ಬೆಂಕಿಗೆ ಹಾಕುತ್ತಾ ಜೋರಾಗಿ ಮಂತ್ರ ಪಠನೆ ಎಂದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದ. ಸುತ್ತಲೂ ಯಾವುದೇ ಶಬ್ದವಿಲ್ಲ, ಆದರೆ ಮಂತ್ರ ಮಾತ್ರ ಇತ್ತು. ಪ್ರತಿ ಮಂತ್ರದ ಜೊತೆಗೆ ನೆಲದ ಮೇಲೆ ಇದ್ದ ಭಸ್ಮವನ್ನು ಕೈಗೆತ್ತಿಕೊಂಡು ಬೆಂಕಿಯ ಮೇಲೆ ಹಾಕ್ತಾ ಇದ್ದ. ಬೆಂಕಿಯಂತೂ ವಿಚಿತ್ರವಾಗಿ ಜೋರಾಗಿ ಉರಿಯೋಕೆ ಶುರುವಾಯಿತು. ಬೆಂಕಿಯು ಆರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸಾಧುಗಳ ಶ್ವಾಸವು ತುಂಬಾ ಭಾರವಾಗುತ್ತಿತ್ತು. ಅವರು ಅನ್ಕೊಂಡಿದ್ದ ಸಂಕಲ್ಪವು ಪೂರ್ತಿಯಾಗಿ ನೆರವೇರಲಿ ಅಂತ ಅನ್ಕೊಂತಿರ್ಬೇಕಾದ್ರೆ ಸಡನ್ ಆಗಿ ಆ ಬೆಂಕಿಯು ನಿಂತೋಗತ್ತೆ. ಸುತ್ತಲೂ ಒಂದು ಭಯಂಕರವಾದ ಶಬ್ದವು ಕೇಳಕ್ಕೆ ಶುರು ಆಗತ್ತೆ. ಸಾಧು ದೀರ್ಘದಂಡನೆ ಮಾಡಿ ನಮಸ್ಕಾರ ಮಾಡ್ತಾರೆ. ಅವ್ರು ಯಾವಾಗ ಎದ್ದು ನಿಂತ್ಕೊಳ್ತಾರೋ ಆ ಹೊಗೆ ಮತ್ತು ಕಟ್ಟಿಗೆಯ ಮಧ್ಯದಿಂದ ಒಂದು ಆಕೃತಿ ಬಂದು ನಿಂತ್ಕೊಳ್ಳುತ್ತೆ. ನಿಧಾನವಾಗಿ, ಭಯಂಕರವಾಗಿ, ಶಾಂತವಾಗಿ ಇದ್ದ ಸ್ತ್ರೀಯ ಆತ್ಮ ಕೂಗಾಟ ಇಲ್ದೆ ಏನೂ ಮಾತಾಡದೆ ಸುಮ್ಮನೆ ಸಾಧುವನ್ನೇ ಜೋರಾಗಿ ದಿಟ್ಟಿಸಿ ನೋಡ್ತಾ ಇತ್ತು. ಅವಳು ಸಾಧುವನ್ನು ನೋಡ್ತಾನೆ ಇರ್ತಾಳೆ. ಇದನ್ನ ನೋಡಿ ಸಾಧುಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ. ಅವ್ರು ಅನ್ಕೊಳ್ತಾರೆ ಅವರು ಮಾಡಿದ್ದ ಕ್ರಿಯೆಯು ಸಫಲತೆಗೊಳ್ತು ಅಂತ. ಆಗ ಸ್ವಲ್ಪ ಹೊತ್ತಲ್ಲೇ ಅವರ ನಗು ಮಾಯವಾಗ್ಬಿಡತ್ತೆ. ಅವರು ಹಾಕೊಂಡಿದ್ದ ಒಂದು ರುದ್ರಾಕ್ಷಿ ಮಾಲೆಯು ಎಗರಿ ಹೋಗಿ ಆ ಬೂದಿಯ ಮೇಲೆ ಬಿದ್ದ್ಬಿಡತ್ತೆ. ಹೇಗೆ ಅವನು ಹಾಕೊಂಡಿದ್ದ ಈ ರುದ್ರಾಕ್ಷಿಯು ಆ ಬೂದಿ ಮೇಲೆ ಬಿತ್ತು ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ಗಾಳಿಯು ಶಾಂತವಾಗ್ಬಿಟ್ಟಿತ್ತು. ನದಿಯ ಶಬ್ದವು ಕೂಡ ಮಾಯವಾಗ್ಬಿಡತ್ತೆ. ನೋಡ್ತಾ ಆ ಸಾಧುಗೆ ಏನೋ ಮೂರ್ಛೆ ಬಂದಂಗಾಗಿ ನೆಲದ ಮೇಲೆ ಬಿದ್ದ್ಬಿಡ್ತಾರೆ. ಥಂಡಿಯಾಗಿದ್ದ ನೆಲದ ಮೇಲೆ ಅಘೋರಿ ಸಾಧು ನಿಶ್ಶಬ್ದವಾಗಿ ಮಲ್ಕೊಂಡಿದ್ದಾನೆ. ಅವನ ಸುತ್ತಲೂ ಅವನು ಪೂಜೆ ಮಾಡುತ್ತಿದ್ದ ಸಾಮಗ್ರಿಗಳೆಲ್ಲವೂ ಹರಡಿಕೊಂಡು ಬಿದ್ದಿದ್ವು. ಬೂದಿಯು ಅವನ ಮುಖದ ಮೇಲೆ ಇನ್ನೂ ಹಾಗೆ ಹೊಳೆಯುತ್ತಿತ್ತು. ನಿಧಾನವಾಗಿ ಅವನ ಕಣ್ಣುಗಳು ತೆರೆದುಕೊಳ್ಳತ್ವೆ. ಅವನ ತಕ್ಷಣ ಗಾಬರಿಗೊಂಡು ಎದ್ದು ಕೂತ್ಕೊಳ್ತಾನೆ. ಮುಂದೆಯ ಚಿತೆಯು ಪೂರ್ತಿಯಾಗಿ ಸುಟ್ಟು ಹೋಗ್ಬಿಟ್ಟಿರತ್ತೆ. ಬರೀ ಸಣ್ಣಗೆ ಹೊಗೆಯು ಮಾತ್ರ ಕಾಣಿಸ್ತಾ ಇರತ್ತೆ. ಅವನು ಅಲ್ಲಿ ಆಶ್ಚರ್ಯದಿಂದ ಅದನ್ನೇ ನೋಡ್ತಿರ್ತಾನೆ. ನಾನು ಈ ತರ ಹೀಗೆ ಬಿಟ್ಟಿರ್ಲಿಲ್ವಲ್ಲ ಅಂತ. ಇದಾದ ನಂತರ ಅವನು ಸುತ್ತಲೂ ಕಣ್ಣನ್ನು ಹಾಯಿಸ್ತಾನೆ. ಆ ಆತ್ಮನು ಕೂಡ ಹುಡುಕ್ತಾನೆ, ಆದ್ರೆ ಆತ್ಮ ಅಲ್ಲೆಲ್ಲೂ ಇರೋದೇ ಇಲ್ಲ. ಅವನು ಮತ್ತೆ ಮಂತ್ರ ಜಪವನ್ನು ಮಾಡಲು ಪ್ರಯತ್ನಿಸ್ತಾನೆ. ತುಂಬಾನೇ ಪ್ರಯತ್ನ ಪಡ್ತಾನೆ, ಆದ್ರೆ ಯಾವುದೇ ಶಬ್ದವೂ ಬರೋದೇ ಇಲ್ಲ. ಎದುರುಗಡೆ ಇದ್ದ ಚಿತೆಯು ಕೂಡ ಅದೇ ರೀತಿಯಂತಿದೆ. ಗಾಳಿಯು ಕೂಡ ಹಾಗೆ ಮೆಲ್ಲಗೆ ಬೀಸ್ತಾ ಇದೆ. ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ಭಯವು ಕಾಣಿಸ್ಕೊಳ್ಳತ್ತೆ. ಮತ್ತೆ ಏನು ಮಾತಾಡದೆ ಅವನ ಸಾಮಾನುಗಳನ್ನ ಎತ್ಕೊಂಡು ಆ ಸ್ಮಶಾನದಿಂದ ಹೊರಗೆ ಹೊರಟೋಗ್ತಾನೆ. ಅಷ್ಟು ತಣ್ಣಗೆ ವಾತಾವರಣದಲ್ಲಿ ಆ ಸಾಧುವು ಒಂದು ಕಾಡಿನೊಳಗೆ ಭಯಭೀತಗೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮನಸ್ಸೆಲ್ಲ ಆ ಚಿತೆಯು ಸುಟ್ಟು ಬೂದಿಯಾಗಿದ್ರ ಬಗ್ಗೆನೇ ಯೋಚಿಸ್ತಿರತ್ತೆ. ಅವನಿಗನ್ಸತ್ತೆ ಆ ಚಿತೆಯಿಂದ ಒಂದು ಕಾಣದಿರುವ ಒಂದು ಆತ್ಮವು ಸ್ವತಂತ್ರಗೊಂಡಿದೆ ಅಂತ. ಅಲ್ಲಿ ಹಳ್ಳಿಯ ಜನರೆಲ್ಲ ಅವರ ಆಶ್ರಮದ ಸುತ್ತಲೂ ನಿಂತಿರ್ತಾರೆ. ಅವನು ಎಲ್ಲರನ್ನು ಚೆನ್ನಾಗಿ ಬೈದು ಹೊರಗೆ ಕಳಿಸ್ಬಿಡ್ತಾನೆ. ಮತ್ತೆ ಒಳಗೆ ಬಂದ ಕೂಡಲೇ ಅವನು ಏನನ್ನು ನೋಡಿ ತುಂಬಾ ಆಶ್ಚರ್ಯಚಕಿತನಾಗ್ತಾನೆ. ಈ ರಾತ್ರಿಯ ಸಮಯದಲ್ಲಿ ಅವನು ಇಡೀ ಆಶ್ರಮವನ್ನು ಯಾರು ನಾಶ ಮಾಡಿರಬಹುದು ಅನ್ನುವ ಪ್ರಶ್ನೆ ಕಾಡ್ತಿರತ್ತೆ. ಸುತ್ತಲೂ ತುಂಬಾನೇ ಕಸದ ರಾಶಿ, ಬೇಡದೇರುಗಳ ಸಾಮಾನುಗಳೆಲ್ಲ ಅಲ್ಲಿ ಬಿದ್ದಿರತ್ವೆ. ಈ ವಸ್ತುಗಳನ್ನೆಲ್ಲ ಅವನು ತುಂಬಾ ವರ್ಷದ ಹಿಂದೆ ಅದನ್ನೆಲ್ಲ ಬಚ್ಚಿಟ್ಟಿರ್ತಾನೆ. ಶಾಸ್ತ್ರಗಳ ಪುಸ್ತಕವು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರತ್ವೆ. ಮೂರ್ತಿಗಳೆಲ್ಲ ನಾಶವಾಗ್ಬಿಟ್ಟಿರತ್ವೆ. ಮತ್ತೆ ಆ ಜಾಗದಲ್ಲಿ ಯಾವುದೇ ಪಾವಿತ್ರತೆ ಹಾಗೂ ಮಡಿವಂತಿಕೆ ಇಲ್ಲದೆ ಎಲ್ಲವೂ ಚಲ್ಲಾಪಿಲ್ಲಿ ಆಗ್ಬಿಟ್ಟಿರತ್ವೆ. ಯಾರೋ ಅವನಿಗೆ ಬೇಕಂತಲೇ ಅವನ ತಪಸ್ಸನ್ನು ಭಂಗಪಡಿಸಲು ಹೀಗೆ ಮಾಡಿರಬಹುದೇನೋ ಅಂತ ಆಲೋಚನೆ ಮೂಡುತ್ತೆ. ಮಹಾರಾಜ್ರೇ, ಇದೆಲ್ಲ ಹೇಗಾಯ್ತು? ಏನು ಪರವಾಗಿಲ್ಲ, ಸಾಧುಗಳಿಗೆ ಇದೆಲ್ಲ ಸಾಮಾನ್ಯ ಆಗಿದೆ. ಆದ್ರೆ ಸಾಧು ಮಹಾರಾಜರೇ, ಈ ಹಳ್ಳಿಲಿದ್ದ ಪ್ರತಿಯೊಬ್ಬರ ಮನೆಯೂ ಕೂಡ ಏನು ಆಗದೇ ಇದೆಯಲ್ಲ. ಮತ್ತೆ ನಿಮ್ಮ ಮನೆ ಮಾತ್ರ ಆ ಕೊಠಡಿಯಲ್ಲಿದ್ದ ಮೂರ್ತಿಯನ್ನ ನೋಡಿ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ನೀವು ನಿಶ್ಚಿಂತೆಯಿಂದ ಇರಿ. ನೀವು ನಿಮ್ ಮನೆಗಳಿಗೆ ಹೋಗಿ, ನಾನು ಇದನ್ನ ನೋಡ್ಕೊಂತೀನಿ. ಹಳ್ಳಿಯ ಜನರೆಲ್ಲ ಸಾಧು ಹೇಳಿದ ಮಾತುಗಳನ್ನ ಕೇಳಿ ಆ ಜಾಗದಿಂದ ಅವರು ಅವರವರ ಮನೆ ಕಡೆಗೆ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅಘೋರಿ ಸಾಧು ಆ ಆಶ್ರಮದಲ್ಲಿ ಒಬ್ಬರೇ ನಿಂತಿರ್ತಾರೆ.
ಅವರು ಸುತ್ತಲೂ ಅವರ ಆಶ್ರಮದಲ್ಲಿದ್ದ ಎಲ್ಲಾ ಹೆಂಚುಗಳು ಮುರಿದು ಬಿದ್ದಿದ್ದನ್ನ ಗಮನಿಸ್ತಾ ಇರ್ತಾರೆ. ಅವರು ಅಲ್ಲೇ ನಿಂತ್ಕೊಂಡು ಮಂತ್ರ ಜಪವನ್ನು ಹೇಳಲು ಪ್ರಾರಂಭಿಸ್ತಾರೆ. ಮತ್ತೆ ನಿಧಾನವಾಗಿ ಅವರ ಕಣ್ಣುಗಳನ್ನು ಮುಚ್ಕೊಳ್ತಾರೆ. ಆ ಭಯಂಕರವಾದ ಸಮಯದಲ್ಲಿ ಅವರ ಮಂತ್ರ ಪಠನವು ಹಾಗೂ ಅವರ ಪ್ರತಿಯೊಂದು ಶ್ವಾಸವು ಅಲ್ಲಿ ಕೇಳಿಸ್ತಾ ಇರತ್ತೆ. ಅಘೋರಿ ಸಾಧು ಹವನ ಕುಂಡದ ಮುಂದೆ ಬಂದು ಕೂತ್ಕೊಳ್ತಾರೆ ಮತ್ತು ಮಂತ್ರದ ಉಚ್ಚಾರಣೆಯನ್ನು ಮಾಡುತ್ತಿದ್ದಾರೆ. ಮಂತ್ರ ಪೂರ್ತಿ ಆಗುತ್ತಿದ್ದಂತೆ ನೆಲದ ಮೇಲಿದ್ದ ಒಂದು ಬೂದಿಯನ್ನು ಕೈಗೆತ್ತಿಕೊಂಡು ಆ ಅಗ್ನಿಗೆ ಹಾಕ್ತಾರೆ. ಹಾಕಿದ ತಕ್ಷಣ ಬೆಂಕಿಯು ಅದಂಕದೆ ತಣ್ಣಗಾಗ್ಬಿಡತ್ತೆ. ತೆರೆದ ತಕ್ಷಣ ಆ ಅಗ್ನಿಕುಂಡದಲ್ಲಿ ಏನೂ ಇಲ್ಲದಿರುವುದನ್ನು ನೋಡಿ ಗಾಬರಿಗೊಳ್ತಾರೆ. ಇದೇನಿದು? ಈ ರೀತಿ ನನಗೆ ಯಾವತ್ತೂ ಆಗಿರ್ಲಿಲ್ವಲ್ಲ. ಇಲ್ಲ, ಇದು ಘೋರ ಅನರ್ಥ. ಅದೇ ಸಮಯದಲ್ಲಿ ಏನಾಗಿರಬಹುದು ಆಶ್ರಮದಲ್ಲಿ ಅಂತ ಯೋಚನೆಯಲ್ಲಿ ಮಗ್ನರಾಗಿರ್ತಾರೆ. ಅವರಿಗೆ ಯಾವುದೋ ಒಂದು ಮಗು ನಗುತ್ತಿರುವ ಶಬ್ದವು ಕೇಳಿಸತ್ತೆ. ಅವರು ತಲೆಯನ್ನು ತಿರುಗಿಸಿ ಆ ಶಬ್ದ ಬರುತ್ತಿದ್ದ ಕಾಡಿನ ಒಳಗೆ ನೋಡ್ತಾರೆ. ಮತ್ತೆ ಅವರಿಗೆ ದೂರದಲ್ಲಿ ಒಂದು ಹುಡುಗಿ ನಿಂತಿರುವುದನ್ನ ನೋಡ್ತಾರೆ. ಯಾರು ನೀನು? ಮಗು ಏನು ಮಾತಾಡದೆ ಸುಮ್ಮನಿರ್ತಾಳೆ. ಹೆದರಬೇಡ, ನಿನಗೇನು ಮಾಡೋದಿಲ್ಲ. ಯಾರು ನೀನು? ಮಗು ಏನು ಮಾತಾಡದೆ ಸಡನ್ ಆಗಿ ತಿರುಗಿ ಕಾಡಿನ ಒಳಗೆ ಓಡೋಗ್ತಾಳೆ. ಸಾಧು ಎದ್ದು ನಿಂತ್ಕೊಂಡು ಅವಳ ಹಿಂದೆನೆ ಹೋಗೋಕೆ ಶುರು ಮಾಡ್ತಾರೆ. ಆದ್ರೆ ನೋಡ್ತಾ ನೋಡ್ತಾ ಅವಳು ಗಿಡ ಮರಗಳ ನಡುವೆ ಮಾಯವಾಗ್ಬಿಡ್ತಾಳೆ. ಸಾಧು ಸುತ್ತಲೂ ಅವಳನ್ನ ಹುಡುಕ್ತಾರೆ. ಆದ್ರೆ ಅವರಿಗೆ ಅವಳ ಬಗ್ಗೆ ಯಾವುದೇ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ. ಸರಿ ಅಂದ್ಕೊಂಡು ಅವರು ಅವರ ಆಶ್ರಮಕ್ಕೆ ವಾಪಸ್ ಹೋಗುತ್ತಿರ್ಬೇಕಾದ್ರೆ ಆಗ ಅವರಿಗೆ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಕೇಳತ್ತೆ. ಅಶ್ವಿನಿ. ಭಯಗೊಂಡು ಅವರು ಹಿಂದಿಂದಕ್ಕೆ ನಡೆಯೋಕ್ ಶುರು ಮಾಡ್ತಾರೆ. ಮತ್ತೆ ಜೋರಾಗಿ ಕಿರ್ಚಾಡ್ತಾ ಮಾತಾಡ್ತಾರೆ. ಯಾರು ನೀನು? ಸುತ್ತಲೂ ಕಾಡಲ್ಲಿ ಯಾವುದೇ ಆಕೃತಿ ಕಾಣಿಸ್ದೆ ಬರೀ ಒಂದು ಶಬ್ದ ಮಾತ್ರ ಕೇಳಿಸ್ತಾ ಇರತ್ತೆ. ಪ್ರತಿ ಉಸಿರಲ್ಲೂ ಅದೇ ಶಬ್ದವು ಜೋರಾಗಿ ಕೇಳಿಸಕ್ ಶುರುವಾಗತ್ತೆ. ಅದು ವಿಚಿತ್ರವಾದ ಜೋರಾಗಿ ಕೂಗದೆ ಮೆಲ್ಲಗೆ ಶಬ್ದ ಮಾಡ್ತಿದ್ದ ಧ್ವನಿಯನ್ನು ಅವರಿಗೆ ಕೇಳಲಾಗದೆ ಮತ್ತೆ ಭಯಗೊಂಡು ಆ ಕಾಡಿಂದ ಓಡೋಗಕ್ಕೆ ಶುರು ಮಾಡ್ತಾರೆ. ಅಘೋರಿ ಸಾಧು ಅಂತಿಮ ಸಂಸ್ಕಾರದ ಘಾಟಿನೊಳಗೆ ಬರ್ತಾರೆ. ಮತ್ತೆ ಅವರ ಕಣ್ಣುಗಳು ಆ ಬೋರ್ಡ್ ಮೇಲೆ ಯಾವುದೋ ಹೆಸರುಗಳ ಇದ್ದ ಕಡೆಗೆ ಹೋಗುತ್ತದೆ. ಅದರಲ್ಲಿ ಯಾವ್ಯಾವ ಜನರನ್ನು ಸಂಸ್ಕಾರ ಮಾಡಿದರೋ ಅವರ ಹೆಸರುಗಳನ್ನು ಬರೆದಿರುತ್ತವೆ. ಇದೇ ಜಾಗದಲ್ಲೇ ಅವರ ಧ್ಯಾನ ಸಾಧನ ಭಂಗವಾಗ್ಬಿಟ್ಟಿದ್ದು. ಅವರು ಹೆಸರುಗಳನ್ನ ಓದ್ತಾ ಇರ್ಬೇಕಾದ್ರೆ ಅವ್ರಿಗನ್ಸತ್ತೆ ಯಾವುದೋ ಒಂದು ಶವವನ್ನು ಅವರು ಇಲ್ಲೇ ಚಿತೆಯ ಮಾಡಿದ್ದಾರೆ ಅಂತ. ಅವಳು ಒಬ್ಬ ಕಿನ್ನರಿಯಾಗಿದ್ಲು. ಹೆಸರು ಅಪರಾಜಿತ. ಅವರಿಗೆ ಆ ಹೆಸರನ್ನು ಕೇಳಿದ ಕೂಡಲೇ ಏನೋ ಒಂದು ಯೋಚನೆ ಬರುತ್ತೆ. ಈ ಹುಡುಗಿನೇ ಅಪರಾಜಿತ ಆಗಿದ್ರೆ ಮತ್ತೆ ಅಶ್ವಿನಿ ಯಾರು ಅಂತ ಈ ಪ್ರಶ್ನೆ ಅವರನ್ನು ಕಂಟಿನ್ಯೂಸ್ ಆಗಿ ಕಾಡ್ತಾ ಇರತ್ತೆ. ಅವ್ರು ಇದೇ ಕನ್ಫ್ಯೂಷನ್ ನಲ್ಲಿ ಆ ಹೆಸರನ್ನು ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಆ ಮರದ ಬೋರ್ಡ್ ಅಲ್ಲಿದ್ದ ಅಪರಾಜಿತ ಎನ್ನುವ ಹೆಸರು ಪ್ರಶ್ನೆಗಳೊಂದಿಗೆ ರಹಸ್ಯಮಯವಾಗ್ಬಿಟ್ಟಿರತ್ತೆ. ಅಘೋರಿ ಸಾಧು ಅವರ ಮಂಚದ ಮೇಲೆ ಕೂತ್ಕೊಂಡು ಅವರು ಪವಿತ್ರವಾದ ಮಂತ್ರದ ಜಪವನ್ನು ಮಾಡಲು ಪ್ರಯತ್ನ ಪಡ್ತಾರೆ. ಆದ್ರೆ ಅವರ ಮನಸ್ಸು ಅಚಾನಕವಾಗಿ ಖಾಲಿ ಆಗ್ಬಿಡತ್ತೆ. ಅವರಂತೂ ಎಲ್ಲವನ್ನೂ ಮರೆತು ಬಿಡ್ತಾರೆ. ಶಬ್ದ, ಮಂತ್ರ ಮತ್ತೆ ಭಕ್ತಿ ಹಾಗೂ ಅವರು ಮಾಡ್ತಿದ್ದ ಜಪಗಳು ಎಲ್ಲದ್ರ ಮೇಲೆ ಯಾವುದೋ ಪರ್ದೆ ಹಾಕ್ದಂಗೆ ಅನಿಸ್ತಿರತ್ತೆ. ಓಂ ಕ್ರೀಂ ಶ್ರೀಂ ಓಂ ಶ್ರೀಂ ಓಂ ಭೂರ್ಭುವಃ ಸ್ವಃ. ಅವರ ಕಣ್ಣುಗಳು ಅಚಾನಕವಾಗಿ ತೆರೆದುಕೊಳ್ಳುತ್ತೆ. ಚಿಂತೆ ಹಾಗೂ ತೀಕ್ಷ್ಣದಲ್ಲಿ ಮುಳುಗ್ಬಿಟ್ಟಿರತ್ತೆ. ಆಗ ಅವರಿಗೆ ಏನೋ ಒಂದು ಫ್ಲಾಶ್ ಆಗತ್ತೆ. ಅಲ್ಲಿ ಏನೋ ಒಂದು ಶುರುವಾಗೋದ್ರಲ್ಲಿದೆ ಅಂತ. ಭಯ ಅವರ ಕಣ್ಣುಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಗಂಟಲು ಒಣಗದಾಗತ್ತೆ. ಅವರು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಒಂದು ಮಣ್ಣಿನ ಮಡಿಕೆಯಲ್ಲಿದ್ದ ನೀರನ್ನು ಕುಡಿಯಲು ಹೋಗ್ತಾರೆ. ಆದ್ರೆ ಆಶ್ಚರ್ಯ ಪಟ್ಟು ನೋಡ್ತಾರೆ, ಆ ಮಣ್ಣಿನ ಮಡಿಕೆಯು ಅಲ್ಲಿಂದ ಮಾಯವಾಗ್ಬಿಟ್ಟಿರತ್ತೆ. ಈ ಕಡೆ ಆ ಕಡೆ ಪೇಚಾಡ್ತಾ ಹುಡುಕಾಡ್ತಾ ಅವರ ಕೈಯಲ್ಲಿ ಯಾವುದೋ ಪುರಾಣ ಶಾಸ್ತ್ರಗಳು ಮತ್ತೆ ಯಾವುದೋ ಅವಶೇಷಗಳಿಂದ ಕೂಡಿದ ಒಂದು ಬ್ಯಾಗ್ ಅನ್ನು ನೋಡ್ತಾರೆ. ಇದು ಒಂದ್ಸಲ ಅವರು ಮನೆ ಕ್ಲೀನ್ ಮಾಡ್ತಾ ಇದ್ದಿದ್ದ ಸಮಯದಲ್ಲಿ ಸಿಕ್ಕಂತಹ ಪುಸ್ತಕಗಳು. ಅವರು ಶಾಸ್ತ್ರದ ಪುಸ್ತಕ ತೆರೀತಾರೆ ಮತ್ತೆ ಓದೋದನ್ನ ಶುರು ಮಾಡ್ಕೊಳ್ತಾರೆ. ಅವರು ಯಾವಾಗ ಧ್ಯಾನವಾಗಿ ಅವರ ರೂಮ್ ಎಲ್ಲ ನೋಡ್ತಾರೋ ಆ ಹಳ್ಳಿಯಲ್ಲಿದ್ದ ಅವರ ಶಿಷ್ಯ ಸತೀಶ್ ಎಂಬುವನು ಅವರ ಬಾಗಿಲಿನ ಬಳಿ ಬಂದು ನಿಂತಿರ್ತಾನೆ. ಮಹಾರಾಜರೇ, ಓ ಸತೀಶ್, ನೀನಿವತ್ತಿಲ್ಲಿಗೆ ಯಾಕೆ ಬಂದಿದ್ಯಾ? ನಾನಿಲ್ಲೇ ಹತ್ರ ಬಂದಿದ್ದೆ, ನಿಮ್ಮನ್ನ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನೀನು ಒಳ್ಳೇದೇ ಮಾಡ್ದೆ. ಮತ್ತೆ ಹೇಳು, ಎಲ್ಲ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಗುರುಗಳೇ. ಹಳ್ಳಿಲಿ ಒಂದು ಸಣ್ಣ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀನಿ ನಾನು. ನೀವು ಅಲ್ಲಿಗೆ ಬಂದ್ರೆ ನನಗಾಗ ತುಂಬಾ ಸಂತೋಷ ಆಗತ್ತೆ. ಖಂಡಿತ. ಯಾವ ಕಾರ್ಯಕ್ರಮ ಅಂತ ಹೇಳು. ಅದು ನನ್ನ ಚಿಕ್ಕ ತಂಗಿಯ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೋಸ್ಕರ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀನಿ. ನೀವು ಬಂದು ನನ್ನ ತಂಗಿಗೆ ಆಶೀರ್ವಾದ ಮಾಡಿ. ನಾವು ಖಂಡಿತ ಬರ್ತೀವಿ. ಸತೀಶ್ ಸಾಧು ಹೇಳಿದ ಮಾತನ್ನು ಕೇಳಿ ತುಂಬಾನೇ ಖುಷಿ ಪಡ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಶಾಸ್ತ್ರದ ಪುಸ್ತಕವನ್ನು ಓದಲು ಶುರು ಮಾಡ್ತಾರೆ.
ಅಘೋರಿ ಸಾಧು ಸತೀಶ್ ತಂಗಿಯ ಫಂಕ್ಷನ್ಗೆ ಬಂದು ಕೂತಿರ್ತಾನೆ. ಅಲ್ಲಂತೂ ಹಳ್ಳಿಯ ಜನರೆಲ್ಲ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ನಿಂತಿರ್ತಾರೆ. ಅವರು ಎಲ್ಲರಿಂದ ದೂರವಾಗಿ ಕೂತ್ಕೊಂಡು ಕಪ್ಚುಪ್ ಅಂತ ಏನು ಮಾತಾಡದೆ ಎಲ್ಲರನ್ನ ನೋಡ್ತಿರ್ತಾರೆ. ಸ್ಟೇಜ್ ಮೇಲೆ ಒಂದು ಚಿಕ್ಕ ಹುಡುಗಿ ಹಾಡನ್ನು ಹೇಳ್ತಾ ಇರ್ತಾಳೆ. ಅವಳ ಧ್ವನಿಯು ನಾಜೂಕಾಗಿ ಆದರೆ ಆಕರ್ಷಕವಾಗಿರುತ್ತೆ. ಮತ್ತೆ ಸಾಧು ಗಮನವಿಟ್ಟು ಆ ಹುಡುಗಿಯನ್ನೇ ನೋಡ್ತಿರ್ತಾರೆ. ಅಚಾನಕವಾಗಿ ಅವ್ರಿಗೇನು ವಿಚಿತ್ರ ಕಾಣಿಸತ್ತೆ. ಸಮಾರಂಭದಲ್ಲಿದ್ದ ಖುಷಿಯಾಗಿದ್ದ ಶಬ್ದದ ನಡುವೆ ಅಲ್ಲಿ ಎಲ್ಲವೂ ದೂರವಾಗ್ಬಿಡ್ತು. ಮತ್ತೆ ಸುತ್ತಲೂ ಕತ್ತಲಾವರಿಸ್ಕೊಳ್ತು. ಆ ಸ್ಟೇಜ್ ಕಡೆಯಿಂದ ಯಾವುದೋ ಒಂದು ವಿಚಿತ್ರವಾದ ಲೈಟ್ ಆಗಿರೋ ಶಬ್ದ ಕೇಳ್ಸಕ್ಕೆ ಶುರುವಾಗತ್ತೆ. ವಿಚಿತ್ರವಾದ ವಾತಾವರಣ, ಯಾವುದೋ ತುಂಬಾ ಕಿನ್ನರಿಗಳು ಬಂದ ಹಾಗೆ ಕಾಣಿಸತ್ವೆ. ಅವರ ಕಣ್ಣುಗಳು ತೆರೆದುಕೊಂಡವು. ಹೃದಯವು ಜೋರಾಗಿ ಬಡ್ಕೊಳಕ್ಕೆ ಶುರುವಾದವು. ಮತ್ತೆ ನೋಡ್ತಾನೆ ಸ್ವಲ್ಪ ಭಯ ಅವರ ಮನಸ್ಸಲ್ಲಿ ಹಾಗೇ ಕೂತ್ಬಿಟ್ಟಿರತ್ತೆ. ಮತ್ತೆ ತಕ್ಷಣ ಅವರು ಅಲ್ಲಿಂದ ಹೊರಗೆ ಹೋಗೋಣ ಅಂತ ಪ್ರಯತ್ನ ಪಡ್ತಾರೆ. ಆಗ ಅವ್ರು ನೋಡ್ತಾರೆ, ಅವರ ಹತ್ತಿರದಲ್ಲಿದ್ದ ಒಂದು ಟೀ ಕೌಂಟರ್ನ ಮುಂದೆ ಒಬ್ಬ ಕಿನ್ನರಿಯ ಆತ್ಮವು ನಿಂತಿರೋದನ್ನ. ಮತ್ತೆ ಅದು ನಿಧಾನವಾಗಿ ತಾಳವನ್ನು ಹಾಕ್ತಾ ಇರತ್ತೆ. ಭಯವಂತೂ ಸಿಕ್ಕಾಪಟ್ಟೆ ಆಗಕ್ಕೆ ಶುರುವಾಯ್ತು. ಆದ್ರೆ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಮತ್ತೆ ಯಾವಾಗ ಸಾಧು ಟೀ ಕೌಂಟರ್ ಅನ್ನು ತಿರುಗಿ ನೋಡ್ತಾರೋ ಆಗ ಆ ಆತ್ಮವು ಅಲ್ಲಿಂದ ಮಾಯವಾಗ್ಬಿಟ್ಟಿರತ್ತೆ. ಇದನ್ನು ನೋಡಿದ ಕೂಡಲೇ ಏನೋ ಅಸಾಮಾನ್ಯ ಸ್ಥಿತಿ ಆಗ್ತಿದ್ಯಲ್ಲ ಅನ್ಕೊಳ್ತಾರೆ. ಭಯವಂತೂ ಈಗ ಅವರ ಮನಸ್ಸಿನ ತುಂಬಾ ತುಂಬಿಕೊಂಡ್ಬಿಟ್ಟಿರತ್ತೆ. ಸಾಧು ಕಾಡಿನೊಳಗೆ ಓಡ್ಕೊಳ್ತಾ ಬರ್ತಿರ್ಬೇಕಾದ್ರೆ ಆಗ ಅವರಿಗೆ ಯಾವುದೋ ಒಂದು ವಿಷಯ ಜ್ಞಾಪಕ ಬಂದಂತೆ ಭಾಸವಾಗತ್ತೆ. ಅವರಂತೂ ಯೋಚನೆ ಮಾಡೋದ್ರಲ್ಲೇ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇರ್ತಾರೆ. ಅಶ್ವಿನಿ ಇವಳು ಒಬ್ಬ ಕಿನ್ನರಿ ಸಮೂಹದ ಬಳಗದಲ್ಲಿ ಪ್ರೀತಿ ಹಾಗೂ ಮಾರ್ಗದರ್ಶನದ ನಡುವೆ ವಾಸ ಮಾಡ್ತಾ ಇದ್ಲು. ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ಹಾಡನ್ನು ಹಾಡ್ತಾ ಇರ್ತಾಳೆ. ಅವಳು ಹಳ್ಳಿಯ ಜನರಿಗೆಲ್ಲ ಅಂಧವಿಶ್ವಾಸದ ಬಗ್ಗೆ ವಿಶ್ವಾಸವನ್ನು ಮಾಡಬಾರದು ಅಂತ, ಮತ್ತೆ ಎಲ್ಲವೂ ಧರ್ಮವನ್ನು ಸಮಾನವಾಗಿ ಕಾಪಾಡಬೇಕು ಅಂತ ಶಿಕ್ಷಣವನ್ನು ಕೊಡ್ತಾ ಇರ್ತಾಳೆ. ಅಂಧವಿಶ್ವಾಸವನ್ನು ಖಂಡಿತವಾಗಿ ನಂಬಲು ಪ್ರಯತ್ನನೇ ಪಡಬಾರ್ದು. ಭಗವಂತನು ಎಲ್ಲರಿಗೂ ಸಮಾನನಾಗಿದ್ದಾನೆ. ಅವನಿಗೋಸ್ಕರ ನಾವೆಲ್ಲರೂ ಕೂತ್ಕೊಂಡು ಅವನ ಆರಾಧನೆಯನ್ನು ಮಾಡೋಣ. ಸಾಧು ಸಮಾಜವು ಅವರ ಪ್ರಭಾವಶಾಲಿಯಾದ ಉಪಸ್ಥಿತಿ ಮತ್ತೆ ಅವಳ ಹೇಳ್ತಿದ್ದ ಮಾತುಗಳ ಮೇಲೆ ತುಂಬಾ ಕ್ರೋಧಗೊಂಡಿದ್ದ. ಕಾಡಿನ ಒಳಗೆ ಜನರ ಸುತ್ತಲೂ ಅವಳನ್ನು ನಿಲ್ಸಿರ್ತಾರೆ. ಅವಳನ್ನು ಒಂದು ಹಗ್ಗದಿಂದ ಕಟ್ಟಾಕಿ ನೆಲದ ಮೇಲೆ ಕೂಡಿಸಿ ಅಘೋರಿಗಳ ಮಂತ್ರ ಜಪದ ಮುಂದೆ ಅವಳನ್ನು ಕಟ್ಟಾಕಿರ್ತಾರೆ. ಅವರೆಲ್ಲ ಮಂತ್ರ ಉಚ್ಚಾರಣೆಯಲ್ಲಿ ತುಂಬಾನೇ ವ್ಯಸ್ತರಾಗಿರ್ತಾರೆ. ಕಿನ್ನರಿಗಳ ಮಾನ್ಯತೆ ಹಾಗೂ ಅಶ್ವಿನಿಯ ಪ್ರಾರ್ಥನೆಯಿಂದ ಅಲ್ಲಿ ಘಟನೆ ನಡೆಯುತ್ತೆ. ಒಬ್ಬ ಸಾಧು ಚೂರು ಕರುಣೆ ಇಲ್ಲದೆ ಆ ಹುಡುಗಿಯ ಮೇಲೆ ಬೆಂಕಿ ಅಂಟಿಸಿ ಅವಳನ್ನು ಜೋರಾಗಿ ಕಿರ್ಚಲು ಬಿಟ್ಬಿಡ್ತಾರೆ. ಅದರ ಶಬ್ದವಂತೂ ತುಂಬಾನೇ ಜೋರಾಗಿ ಕೇಳಿಸ್ತಾ ಇರತ್ತೆ. ಮತ್ತೆ ಅವಳು ಹಳ್ಳಿಯ ಜನರಿಗೆ ಹಾಗೂ ಆ ಸಾಧುಗೆ ಶಾಪವನ್ನು ಕೊಟ್ಬಿಡ್ತಾಳೆ. ನೀವೆಲ್ಲರೂ ಸೇರ್ಕೊಂಡು ನನ್ನ ಮಗಳ ಹತ್ಯೆಯನ್ನು ಮಾಡಿದ್ದೀರಾ. ಈ ಕಿನ್ನರಿಯ ಶಾಪ ಈ ಬೂದಿಯಿಂದ ಹೊರಗೆ ಬಂದೇ ಬರುತ್ತೆ. ಎಲ್ಲವನ್ನು ಮುಗಿಸಿ ತೀರ್ತಾಳೆ. ಸತೀಶ್ ಇದರ ಬಗ್ಗೆ ಯೋಚನೆ ಮಾಡ್ತಾ ಅವರ ತಂದೆಯ ಬಳಿ ಹೋಗ್ತಾನೆ. ಮತ್ತೆ ಅವನು ನಡೆದಿದ್ದ ಎಲ್ಲಾ ವಿಷಯವನ್ನು ತಿಳಿಸ್ತಾನೆ. ಅಪ್ಪ, ಅಲ್ಲಿ ದೊಡ್ಡದಾಗೆ ಶಾಕ್ ಸರ್ಕ್ಯೂಟ್ ಆಗ್ಬಿಟ್ಟಿದೆಪ್ಪ. ಅವರ ತಂದೆಯ ಮಾತುಗಳನ್ನ ಕೇಳಿ ಅವನನ್ನ ತಕ್ಷಣ ತಿರುಗಿ ನೋಡ್ತಾರೆ. ಮತ್ತೆ ಏನೋ ಹೇಳಬೇಕು ಅಂತ ಪ್ರಯತ್ನ ಪಡಬೇಕಾದ್ರೆ ಆಗ ಅಚಾನಕವಾಗಿ ಒಂದು ಭಯಂಕರವಾದ ಸ್ಫೋಟವು ಒಂದೇ ಕ್ಷಣದಲ್ಲಿ ಇಡೀ ಕ್ಷೇತ್ರವನ್ನು ಅದರ ಭಯಂಕರವಾದ ಬೆಂಕಿಯಿಂದ ಹತ್ತುಕೊಂಡು ಉರಿಯೋದಿಕ್ಕೆ ಶುರುವಾಗ್ಬಿಡತ್ತೆ. ಸಾಧು ದೂರದಿಂದ ಆ ಸ್ಫೋಟವನ್ನು ನೋಡ್ತಾ ಇರ್ತಾರೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬರತ್ವೆ. ತುಂಬಾನೇ ಭಯಗೊಂಡು ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿ ಓಡಲು ಶುರು ಮಾಡ್ತಾರೆ. ಆಗ ಅವರ ಎದುರುಗಡೆ ಅಪರಾಜಿತಾಳ ಆತ್ಮ ಪ್ರಕಟವಾಗ್ಬಿಡತ್ತೆ. ಅವಳನ್ನ ನೋಡಿದ ಕ್ಷಣವೇ ಅವರು ಅಲ್ಲಿ ಕುಸಿದು ಕೆಳಗೆ ಬೀಳ್ತಾರೆ. ನಡುಗುತ್ತಾ ಅವರು ದಯೆಯ ಕೈಯನ್ನು ಚಾಚ್ತಾರೆ. ಕ್ಷಮಿಸ್ಬಿಡು ತಾಯಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನ್ ನಿನಗೆ ಅನ್ಯಾಯ ಮಾಡಿದ್ದೀನಿ. ನಾನು ನನ್ನ ಪ್ರಾಯಶ್ಚಿತನ ಮಾಡ್ಕೋತೀನಿ. ಅಪರಾಜಿತಾಳ ಆತ್ಮವು ಶಾಂತವಾಗಿರುತ್ತೆ. ಅವಳ ಮುಖದಲ್ಲಿ ಯಾವುದೋ ಒಂದು ನೆಮ್ಮದಿಯಾದ ನಗುವು ಮೂಡಿ ಬರುತ್ತೆ. ಅವಳ ಕೈಗಳನ್ನ ಮೇಲೆತ್ತಿ ಆ ಸಾಧುವನ್ನು ಗಾಳಿಯಲ್ಲೇ ಮೇಲೆತ್ತಿ ಬಿಡ್ತಾಳೆ. ಮತ್ತೆ ಅವಳು ಯಾವ ಜಾಗಕ್ಕೆ ಕಳಿಸ್ತಾಳೆ ಅಂದ್ರೆ ಅಪರಾಜಿತಾಳ ಅಂತಿಮ ಸಂಸ್ಕಾರವೂ ಆಗಿದ್ದ ಜಾಗಕ್ಕೆ. ಸಾಧುವು ಗಾಳಿ ಜೊತೆಗೆ ತೇಲ್ತಾ ಹೋಗ್ತಿರ್ಬೇಕಾದ್ರೆ ಅವರ ಶರೀರದಿಂದ ಅವರು ಹಾಕೊಂಡಿದ್ದ ರುದ್ರಾಕ್ಷಿ ಮಾಲೆಯು ಕಿತ್ತೋಗಿ ಒಂದೊಂದೇ ಮಣಿಯು ಅಲ್ಲಿ ಉದುರಕ್ಕೆ ಶುರುವಾದವು. ಅಂತಿಮವಾಗಿದ್ದ ರುದ್ರಾಕ್ಷಿ ಮಾಲಾ ಆ ಸ್ಮಶಾನದ ದ್ವಾರದಲ್ಲಿ ಬಂದು ಬೀಳತ್ತೆ. ಒಂದು ಭಯಾನಕವಾದ ತಾಕತ್ತಿನ ನಡುವೆ ಅಪರಾಜಿತ ಅವನನ್ನ ಎತ್ತಿ ಬಿಸಾಕ್ಬಿಡತ್ತೆ. ಆಗ ಆ ಸಾಧು ಸೀದಾ ಹೋಗಿ ಯಾವ ಜಾಗಕ್ಕೆ ಬೀಳ್ತಾನೆ ಅಂದ್ರೆ ಅದೇ ಜಾಗದಲ್ಲಿ ಅಪರಾಜಿತಾಳ ಅಂತಿಮ ಸಂಸ್ಕಾರ ನಡೆದಿದ್ದು. ಬಾಕಿ ಇದ್ದ ಎಲ್ಲ ಕಿನ್ನರಿಗಳು ಸುತ್ತಲೂ ಸಾಧುವಿನ ಮುಂದೆ ನಿಂತಿರ್ತಾರೆ. ಮರದ ದಿಣ್ಣೆಯಲ್ಲಿ ಹತ್ತಿಕೊಂಡಿದ್ದ ಬೆಂಕಿಯನ್ನು ಕೈಗೆತ್ತಿಕೊಂಡು ಅಪರಾಜಿತಾಳ ಮುಂದೆ ಬಂದು ನಿಂತ್ಕೊಳ್ತಾಳೆ. ಚಿತ ಆ ಕಿನ್ನರಿಯ ಕೈಗಳಿಂದ ಅದನ್ನು ಕಿತ್ಕೊಳ್ತಾಳೆ. ಮತ್ತೆ ಆ ಸಾಧು ನಡುಗ್ತಾ ದಯೆ ತೋರಿಸುವಂತ ಬೇಡ್ಕೊಳ್ತಾನೆ. ಇಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು. ಅಪರಾಜಿತ
ಹತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ಎತ್ತಿ ಸಾಧು ಮೇಲೆ ಬಿಸಾಕ್ತಾಳೆ. ಮತ್ತೆ ಅವನು ಪೂರ್ತಿಯಾಗಿ ಹತ್ಕೊಂಡು ಉರಿಯಕ್ ಶುರುವಾಗ್ತಾನೆ. ಅವನು ಕಿರ್ಚಾಡ್ತಿದ್ದ ಧ್ವನಿಯು ಇಡೀ ಗಾಳಿಯಲ್ಲೆಲ್ಲ ಕೇಳಿಸ್ತಿತ್ತು. ಮತ್ತೆ ಅಚಾನಕವಾಗಿ ಈ ದೃಶ್ಯವು ಎಲ್ಲೋ ನಡೆದಿದ್ದಂಗೆ ಅನ್ಸುತ್ತೆ. ಅದ್ಯಾವುದು ಅಂದ್ರೆ ಅವನು ಯಾವುದೇ ಕರುಣೆ ಇಲ್ಲದೆ ಅಶ್ವಿನಿಯನ್ನು ಸುಟ್ಟಾಕಿರುವ ಜಾಗವು.